ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅವರೆಕಾಳು ಚಿಟಕಿದ ಮಿಕ್ಸ್ಚರ್ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಅವರೆಕಾಳನ್ನ ನೆನೆ ಹಾಕಿ ಹಿಂದಿನ ದಿನವೇ ಚಿಟಕಿಸಿ ಇಟ್ಕೊಳ್ಳೋದು. 1 kg ಅವರೆಕಾಳಲ್ಲಿ ಒಂದು ಅರ್ಧ kg ಅವರೆಕಾಳು ಸಿಗುತ್ತೆ. ಅದು ಬಲ್ತಿರೋ ಕಾಳನ್ನು ಮಾತ್ರ ಅವರೆಕಾಳು ಚಿಟಕಿಸ್ಕೋಬೇಕು. ಒಂದು ಅರ್ಧ kg ಅಚ್ಕಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು, ಕಡಲೆ ಬೀಜ, ಕಡಲೆ ಮತ್ತು ಕೊಬ್ಬರಿಕಾಯಿ, ಅವಲಕ್ಕಿ, ಕರಿಬೇವು ಸೊಪ್ಪು, ಒಣಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ರೆಡಿ ಮಾಡಿಟ್ಕೊಳ್ಳೋಣ. ಮತ್ತು ಈ ಕಡೆ ಎಣ್ಣೆ ಕಾಯಕ್ಕಿಡೋಣ. ಒಂದು 1/4 ಲೀಟ್ರು ಅಥವಾ ಅರ್ಧ ಲೀಟ್ರ್ ಎಣ್ಣೆ ಹಾಕೋಣ. ಅಂದರೆ ಎಣ್ಣೆ ಜಾಸ್ತಿ ಹಾಕೊಂಡಷ್ಟು ಏನಾಗುತ್ತೆ, ಎಣ್ಣೆ ತುಂಬ ಗಲೀಜಾಗುತ್ತೆ ಮತ್ತು ರೀಯೂಸ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆನೇ ಹಾಕೋಣ. ಮತ್ತು ಈ ಚಿಟಕಿದ ಅವರೆಕಾಳನ್ನು ಎಣ್ಣೆಗೆ ಹಾಕೋಣ. ಎಣ್ಣೆ ಕಾದ ನಂತರ ಎಣ್ಣೆಗೆ ಹಾಕೋಣ. ಅದು ಅವರೆಕಾಳು ಏನಾಗಬೇಕು ಅಂದರೆ ಬೆಂದ ತಕ್ಷಣ ಅದು ಮೇಲೆ ಬರುತ್ತೆ. ಈಗ ನಾವು ಹಾಕಿದ ತಕ್ಷಣ ತಳಕ್ಕೆ ಹೋಗಿರುತ್ತೆ. ಅದು ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವರೆಕಾಳು ಬೆಂದ ಮೇಲೆ ಬರುತ್ತೆ. ನೋಡಿ, ಥರ ಸ್ವಲ್ಪ ಕೈ ಆಡ್ತಾನೆ ಇರಬೇಕು. ನೋಡಿ, ಇದು ಬೆಂದಿದೆ ಅಂತ ಅರ್ಥ. ನೋಡಿ, ಕಾಳೆಲ್ಲ ಮೇಲೆ ಬಂದಿದೆ. ಆಮೇಲೆ ಸೌಂಡೆಲ್ಲ ಕಡಿಮೆ ಆಗುತ್ತೆ. ಈಗ ಅದನ್ನು ತೆಗಿಯೋಣ. ತೆಗೆದು ಒಂದು ಬೌಲ್ಗೆ ಹಾಕೋಣ. ಅವರೆಕಾಳು ನೋಡಿ ಈ ಥರ ಬೆಂದಿರಬೇಕು. ಎಣ್ಣೆ ಸೋರಿಸಿ ಒಂದು ಪಾತ್ರೆಗೆ ಹಾಕೊಳ್ಳಿ. ಮತ್ತು ಮಿಕ್ಕಿರೋ ಅವರೆಕಾಳನ್ನು ಇದೇ ವಿಧಾನದಲ್ಲಿ ಎಣ್ಣೆ ಕಾದು ಹಾಕಿ ಬೆಂದ ತಕ್ಷಣ ಈ ಥರ ತೆಗೀರಿ. ಎಣ್ಣೆಲಿ ಈ ಥರ ಕರ್ಕೊಂಡು ನೋಡಿ ಈ ಥರ ಇರಬೇಕು. ಓಕೆ, ನೋಡಿ ಈ ಥರ ಸೌಂಡ್ ಬರಬೇಕು, ಪಟ್ 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 ಅಂತ. ಈಗ ಅವರೆಕಾಳು ಆಗಿದೆ ಅಂತ ನೆಕ್ಸ್ಟು ಮಿಕ್ಕಿರೋ ಅಂಥ ಕಡಲೆ ಬೀಜನೂ ಹಂಗೆ ಸ್ವಲ್ಪ ಫ್ರೈ ಮಾಡಿ ತೆಗೀರಿ. ಕೈ ಆಡ್ತಾ ಇರಿ ಹಂಗೆ, ಕಡಲೆ ಬೀಜ ಸೀದಂಗೆ. ಕಡಲೆ ಬೀಜ ಆಯಿತು. ಕಡಲೆ ಬೀಜ ತೆಗೆದು ಅವರೆಕಾಳದಕ್ಕೆ ಹಾಕ್ಬಿಡಿ. ಅದಕ್ಕೆ ಫ್ರೈ ಮಾಡಿರೋಂಥ ಅವರೆಕಾಳು ಜೊತೆಗೇ ಮತ್ತು ಕಡಲೆ ಸ್ವಲ್ಪ ಮೆತ್ತಗಿರುತ್ತೆ ಅಂಥೇಳಿ ಸ್ವಲ್ಪ ಎಣ್ಣೆಗೆ ಹಾಕಿ ತೆಗೆದ್ರೆ ಕ್ರಿಸ್ಪಿ ಆಗುತ್ತೆ ಅಂಥೇಳಿ ಮತ್ತೆ ಎಣ್ಣೆಗೆ ಹಾಕೋಣ. ಎಣ್ಣೆಗೆ ಹಾಕಿ ತೆಗೀರಿ. ಅದನ್ನು ಅಷ್ಟೇ ಅವರೆಕಾಳು ಜೊತೆಗೇ ಹಾಕ್ಬಿಡೋಣ. ನಿಮಗೆ ಎಷ್ಟು ಅನುಕೂಲಕ್ಕೆ ಅಂದರೆ ರುಚಿಗೆ ತಕ್ಕಷ್ಟು ಎಷ್ಟು ಕಡಲೆ ಬೀಜ, ಅದಕ್ಕೆ ಅವರೆಕಾಳಿಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ನೋಡ್ಕೊಂಡು ಹಾಕೊಂಡ್ರೆ ಸಾಕು. ಒಂದು ಅರ್ಧ kg ಅವರೆಬೇಳೆಗೆ ಒಂದಿಷ್ಟು ಹಾಕಿ, ಆಮೇಲೆ ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಫ್ರೈ ಮಾಡಿ ಜಜ್ಜಿಟ್ಕೊಂಡ್ರಂಥ ಬೆಳ್ಳುಳ್ಳಿನ ಎಣ್ಣೆಗೆ ಹಾಕಿ. ಅದನ್ನು ಅಷ್ಟೇ ಅವರೆಬೇಳೆ ಜೊತೆ. ಈಗ ಅವಲಕ್ಕಿ ಸ್ವಲ್ಪನೇ ಹಾಕಿ ಚೆನ್ನಾಗಿ ಉಬ್ಬುತ್ತೆ. ಅವಲಕ್ಕಿ ಜಾಸ್ತಿ ಹಾಕಿದ್ರೆ ಉಬ್ಬಿರಲ್ಲ. ಅವಲಕ್ಕಿ ಹಾಕಿದ್ರೆ ಎಣ್ಣೆ ತುಂಬ ಗಲೀಜಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿನೇ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಅವಲಕ್ಕಿ ಉಬ್ಬರಬೇಕು ಅಂದರೆ ಸ್ವಲ್ಪನೇ ಅವಲಕ್ಕಿ ಹಾಕಿ. ಈಗ ನೋಡಿ ಈ ಥರ ಬರುತ್ತೆ ಅವಲಕ್ಕಿ. ಈಗ ರೆಡಿ ಆಯಿತು. ಇದು ಕೆಳಗಡೆಯಿಂದ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲದನ್ನು. ನಂತರ ಸ್ವಲ್ಪ ಹಿಂಗು ಹಾಕಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ, ಆಮೇಲೆ ಉಪ್ಪು, ರಾಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಅಂದರೆ ಅದರಲ್ಲೇ ಎಣ್ಣೆ ಇರುತ್ತಲ್ಲ, ಸ್ವಲ್ಪ ಬಿಸಿ ಇರುತ್ತೆ, ಬೇಗ ಖಾರ ಉಪ್ಪು ಎಲ್ಲ ಅಂಟ್ಕೊಳುತ್ತೆ. ಈಗ ನೋಡಿ ಸವಿಯಲು ಸಿದ್ಧವಾದಂಥ ಅವರೆಕಾಳು ಮಿಕ್ಸ್ಚರ್ ರೆಡಿಯಾಗಿದೆ. ಈ ಅವರೆಕಾಳು ಸೀಸನಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ಏನಪ್ಪ ಇವಳು ಯಾವಾಗಲೂ ಅವರೆಕಾಳು ಮಾಡ್ತೀನಿ. ನಮ್ಮ ಕಡೆ ಎಲ್ಲ ಅವರೆಕಾಳು ಸೀಸನ್ಗೆ ಈ ಥರ ಎಲ್ಲ ಮಾಡ್ತಾಯಿರ್ತೀವಿ. ನೋಡಿ, ಟೀ ಟೈಮ್ಗೆ ಅವರೆಕಾಳು ಮಿಕ್ಸ್ಚರ್ ರೆಡಿ. ಬಾಯ್.